ಸೂಪರ್, ಗರ್ಗರಿಯಾಗಿದೆ. ಬಟ್ ಅಂಡ್ ಬಟ್ ಅವರ ಅಭಿಮಾನಿ ನಾನು. ಸಿಹಿಕೈ ಚಂದ್ರು ಸರ್ ಅವರು ನಮಗೆ ಶುಭ ಹಾರೈಸಿದ್ದಾರೆ. ಅವರಿಂದ ಎಷ್ಟೋ ಅಡಿಗೆಗಳನ್ನ ಕಲ್ತ್ಕೊಂಡಿದ್ದೀನಿ. ಅವರ ಹಾಗೆ ಅಡಿಗೆ ಮಾಡಬೇಕು ಅಂತ ಒಂದು ಕನಸಿಟ್ಕೊಂಡು ಶ್ರಮ ಪಡ್ತಾ ಇದ್ದೀನಿ. ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿದೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನನಗೆ ಅವರ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಬಹುದು, ಬಾಳೆಹಣ್ಣಿನ ಚಿಪ್ಸ್ ಆಗಬಹುದು, ಅವೆಲ್ಲ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಂಡ್ ಬಟ್ ಆಲ್ ದಿ ಬೆಸ್ಟ್. ತುಂಬಾ ಸಂತೋಷದ ವಿಷಯ ಇದು. ಬೊಂಬಾಟ್ ಭೋಜನದ ಕಾರ್ಯಕ್ರಮದಲ್ಲಿ ನಾನು ಕೂಡ ಅವರ ಜೊತೆಗೆ ಒಂದು ಅಂತ ಬರ್ತಾ ಇದ್ದೇನೆ. ಖಂಡಿತವಾಗಿ ಎಲ್ಲರೂ ಪೂರ್ಣ ಸಹಕಾರವನ್ನು ನೀಡಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಹಿಕೈ ಚಂದ್ರು. ಇವತ್ತು ಭಾಳ ಖುಷಿಯಾಗುವಂಥ ಒಂದು ಸಂದರ್ಭ ನನಗೆ. ಯಾಕೆ ಅಂದರೆ ನಾನು ಬಟ್ ಅಂಡ್ ಬಟ್ ಅವರ ಈ ಒಂದು ಮಂಗಳೂರಿನ ಮಳಿಗೆ ಉದ್ಘಾಟನೆಗೆ ಬಂದಿದ್ದೀನಿ. ಬಟ್ ಅಂಡ್ ಬಟ್ ಅವರ ಅಭಿಮಾನಿ ನಾನು. ಅವರಿಂದ ಎಷ್ಟೋ ಅಡುಗೆಗಳನ್ನು ಕಲ್ತ್ಕೊಂಡಿದ್ದೀನಿ. ಮತ್ತು ಅವರ ಹಾಗೆ ಅಡುಗೆ ಮಾಡಬೇಕು ಅಂತ ಒಂದು ಕನಸಿಟ್ಕೊಂಡು ಶ್ರಮ ಪಡ್ತಾ ಇದ್ದೀನಿ. ಸೊ ನನಗೆ ಒಂದು ಫ್ಯಾನ್ ಮೂಮೆಂಟ್ ಇದು. ಇಲ್ಲಿ ಬಂದಿದ್ದು ಸುದರ್ಶನ್ ಭಟ್ ಅವ್ರನ್ನ ಭೇಟಿ ಮಾಡಿದ್ದು ಮತ್ತು ಈ ಒಂದು ಮಳಿಗೆಯ ಉದ್ಘಾಟನೆ ಮಾಡಿದ್ದು. ತುಂಬ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾರೆ. ಹಾಗೆಯೇ ಅವರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿದೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನನಗೆ ಅವರ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಆಗಬಹುದು, ಬಾಳೆಹಣ್ಣಿನ ಚಿಪ್ಸ್ ಆಗ್ಬೋದು, ಅವೆಲ್ಲ ತುಂಬ ಇಷ್ಟ. ವಿಶೇಷವಾಗಿ ತಯಾರು ಮಾಡ್ತಾರೆ. ಅದು ತೆಂಗಿನ ಎಣ್ಣೆಯಲ್ಲಿ ಮಾಡುವಂಥದ್ದಾದ್ದರಿಂದ ಆ ಒರಿಜಿನಲ್ ರುಚಿ ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಂಥ ಒಂದು ಮಳಿಗೆ ಯಶಸ್ವಿಯಾಗಲಿ. ಮಂಗಳೂರಿನ ಜನರು ಇಲ್ಲಿ ಬಂದು ಇವರ ಪ್ರಾಡಕ್ಟ್ಸ್ಗಳನ್ನು ಕೊಳ್ಳುವ ಮೂಲಕ ಅವರಿಗೆ ಉತ್ತೇಜನ ಕೊಡಲಿ, ಅವರಿಗೆ ಪ್ರೋತ್ಸಾಹ ಕೊಡಲಿ ಅಂತ ಆಶಿಸ್ತೀನಿ. ಐ ವಿಶ್ ಬಟ್ ಅಂಡ್ ಬಟ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿ, ಗರ್ಗರಿಯಾಗಿದೆ. ಕೊಬ್ಬರಿ ಎಣ್ಣೆ ಗಮ್ಮ ಚೆನ್ನಾಗಿ ಬರ್ತಾ ಇದೆ. ಉಪ್ಪು ಕರೆಕ್ಟಾಗಿದೆ. ನಂಗೆ ಭಾಳ ಖುಷಿಯಾಗಿತ್ತು ಅಂದರೆ ಇದು ಎಷ್ಟು ತೆಳ್ಳಗೆ ಮಾಡಿದ್ದಾರೆ ಇದು ಅಂತ. ಸಾಮಾನ್ಯವಾಗಿ ಸ್ವಲ್ಪ ದಪ್ಪ ಇರುತ್ತೆ, ಆದರೆ ಇವರು ಭಾಳ ತೆಳ್ಳಗೆ ಮಾಡಿದ್ದಾರೆ. ಹಲ್ಲಿಗೆ ಕಷ್ಟವೇ ಇಲ್ಲ, ಸಖತ್ತಾಗಿದೆ. ಸೂಪರ್. ಎಲ್ಲರಿಗೂ ನಮಸ್ಕಾರ. ಸಿಹಿಕೈ ಚಂದ್ರು ಸರ್ ಅವರು ನಮ್ಮ ಮಂಗಳೂರಿಗೆ ಹಾಗೆ ಬಟ್ ಅಂಡ್ ಬಟ್ಟಿನ 2ನೇ ಮಳಿಗೆಯ ಉದ್ಘಾಟನೆಯ ಸಮಾರಂಭದಲ್ಲಿ ಬಂದು ನಮಗೆ ಶುಭ ಹಾರೈಸಿದ್ದಾರೆ. ಹಾಗೆ ಕಡಿಯುವ ಕಲ್ಲಿನಲ್ಲಿ ಕಡಿದು ಉದ್ಘಾಟನೆ ಮಾಡಿದ್ದಾರೆ. ನಮಗೆ ತುಂಬ ಸಂತೋಷದ ವಿಷಯ ಇದು. ಅವರು ಬರ್ತೇನೆ ಅಂತ ಹೇಳಿದಾಗಲಿಂದಲೇ ನಾವು ತುಂಬ ಖುಷಿ ಪಡ್ತಾ ಇದ್ದೇವೆ. ಹಾಗೆ ಮಂಗಳೂರಿಗೆ ಗ್ರ್ಯಾಂಡಾಗಿ ಅವರನ್ನು ವೆಲ್ಕಮ್ ಮಾಡಬೇಕು ಅಂತ ಹೇಳಿಕೊಂಡು ನಾವು ಈಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ದೊಡ್ಡ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಅವರು ನಮ್ಮ ಇಲ್ಲಿ ಮಳಿಗೆಗೆ ಬಂದು ನಮಗೆ ಪೂರ್ಣ ಸಹಕಾರದೊಂದಿಗೆ ನಮ್ಮನಿಗೆ ಶುಭಾಶಯವನ್ನು ನೀಡಿದ್ದಾರೆ. ಹಾಗೆ ಅವರಿಗೆ ತುಂಬ ಧನ್ಯವಾದಗಳು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮಂಗಳೂರಿನ ಜನತೆಯಲ್ಲಿ ಕೂಡ ನಾನು ಕೇಳಿಕೊಳ್ಳೋದು, ನಮಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿವಸಗಳಲ್ಲಿ ನಮ್ಮ ಬೊಂಬಾಟ್ ಭೋಜನದ ಕಾರ್ಯಕ್ರಮದಲ್ಲಿ ನಾನು ಕೂಡ ಅವರ ಜೊತೆಗೆ ಒಂದು ಬರ್ತಾ ಇದ್ದೇನೆ. ಖಂಡಿತವಾಗಿ ಎಲ್ಲರೂ ಪೂರ್ಣ ಸಹಕಾರವನ್ನು ನೀಡಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಬಟ್ ಅಂಡ್ ಬಟ್ ಸುದರ್ಶನ್ ಅವರಿಗೆ ಬೆಸ್ಟ್ ಆಫ್ ಲಕ್ ವಿಶ್ ಮಾಡ್ತೇನೆ. ಎಲ್ಲ ಅವರಿಗೆ ಉದ್ಯಮ ಯಶಸ್ಸಾಗಲಿ ಅಂತೇಳಿ. ನನಗೆ ಅವರನ್ನು ತುಂಬ ಇಷ್ಟ ಆಗೋದು ಅಂತ ಹೇಳಿದ್ರೆ ಅವರಿಗೆ ಇರುವಂಥ ಪ್ರಾಡಕ್ಟ್ ನಾಲೆಜ್. ಯಾವುದೇ ಒಂದು ವಿಷಯ ಅಂತೇಳಿ ಆದರೆ ಅವರು ತುಂಬ ಡೀಪಾಗಿ ಅದರಲ್ಲಿ ಹೋಗ್ತಾರೆ. ಎಲ್ಲರೂ ನೀವು ಅಂದರೆ ಯಾವುದೇ ವಿಷಮುಕ್ತ ರಾಸಾಯನಿಕ ಅಂದರೆ ಯಾವುದೇ ರಾಸಾಯನಿಕ ಇಲ್ಲದೆ ಸಾಂಪ್ರದಾಯಿಕ ರೀತಿಯಲ್ಲಿ ಮನೆಯಲ್ಲೇ ತಯಾರಿಸಿಕೊಡ್ತಾರೆ. ಅಂದರೆ ನನಗೆ ಅವರ ಪರ್ಸನಲ್ ಆಗಿ ತುಂಬ ಗೊತ್ತು. ಹಾಗಾಗಿ ತುಂಬ ಧೈರ್ಯದಿಂದ ಹೇಳ್ತಾ ಇದ್ದೇನೆ, ತುಂಬ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ಎಲ್ಲರೂ ಟ್ರೈ ಮಾಡಲೇಬೇಕಾದ ಒಂದು ವಿಷಯ ಅಂತ ಹೇಳಿದರೆ ಊಟಕ್ಕೆ ರುಚಿ ಹೆಚ್ಚಾಗಬೇಕಂದ್ರೆ ಉಪ್ಪಿನಕಾಯಿ ಬೇಕು. ಹಾಗೆ ಉಪ್ಪಿನಕಾಯಿ ಇಲ್ಲದೆ ಊಟ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಟ್ರೈ ಮಾಡಲೇಬೇಕಾದಂಥ ಅವರದ್ದು ಮಾವಿನ ಮಿಡಿ ಅಥೆಂಟಿಕ್ ಉಪ್ಪಿನಕಾಯಿ ಎಲ್ಲರೂ ಟ್ರೈ ಮಾಡಿ. ಮತ್ತು ಈ ಸಂದರ್ಭದಲ್ಲಿ ಶುಭ ಆಗಲಿ ಅಂತ ಹಾರೈಸ್ತಾರೆ.